ಮೈಸೂರಿನಲ್ಲಿ ಮಾಧ್ಯಮ ಸ್ನೇಹಿತರು ಕೇಳಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೀನಿ, ನನ್ನ ಜೊತೆ ಅವರು ಸಹಪಾಠಿಯಾಗಿದ್ದರು, ಸಚಿವರಾಗಿ ಕೆಲಸ ಮಾಡಿದ್ದಾರೆ, 3 ಅವಧಿಯಲ್ಲಿ ಶಾಸಕ ಸ್ನೇಹಿತರಾಗಿ ಕೆಲಸ ಮಾಡಿದ್ದಾರೆ. ಈ ಆರೋಪಗಳು ನನಗೆ ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಯಾವ ವ್ಯಕ್ತಿಯನ್ನು ಕಳೆದ 10 ವರ್ಷಗಳು ಒಬ್ಬ ಸ್ನೇಹಿತನಾಗಿ ನಾನು ಜೊತೆಲಿದ್ದೇನೆ, ಇದು ನಂಬಲಿಕ್ಕೆ ಭಾಳ ಕಷ್ಟ ಆಗಿದೆ ನನಗೆ. ಹಾಗೆ ಅಂಥೇಳಿ ನಾನು ಯಾವುದೇ ಈ ಆರೋಪದಲ್ಲಿ ಸತ್ಯ ಇದೆ ಸತ್ಯ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಈ ವರದಿ ಬಂದ ಮೇಲೆ ಅದನ್ನು ವ್ಯಾಖ್ಯಾನ ಮಾಡ್ತೀನಿ. ಯಾರೇ ತಪ್ಪು ಮಾಡಿದರೂ ತಪ್ಪೆ, ನಾನು ಮಾಡಿದರೂ ತಪ್ಪೆ, ನನ್ನ ಸ್ನೇಹಿತ ಮಾಡಿದರೂ ತಪ್ಪೆ. ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾರೂ ದೊಡ್ಡವರಲ್ಲ, ಅದಕ್ಕಿಂತ ಯಾರೂ ದೊಡ್ಡವರಲ್ಲ. ಹಾಗಾಗಿ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಆರೋಪನ ಅಥವಾ ಸತ್ಯಾಂಶ ಕೂಡಿರ್ತಕ್ಕಂಥ ಆರೋಪನ, ಇದನ್ನು ಆ ಸತ್ಯಶೋಧನಾ ಸಮಿತಿ ಆಗಲಿ, ನಿಮ್ಮ SIT ಆಗಲಿ, ನೀವು ಮಾಡೋ SIT ಖಂಡಿತವಾಗಿಯೂ ಅದು ಪಾರದರ್ಶಕತೆಯಿಂದ ಕೂಡಿರಬೇಕೇ ಹೊರತು ಮೊನ್ನೆ ಕುಮಾರಣ್ಣವ್ರು ಹೇಳ್ದಂಗೆ ನಿಮ್ಮ ಕೈಗೊಂಬೆಯಾಗಿ ನೀವು ಹೇಳದಂಥ ವರದಿ ಕೊಡುವಂಥದ್ದು ಆಗಬಾರ್ದು. ಅದು ಏನು ಸತ್ಯತೆ ಇದೆ ಪಾರದರ್ಶಕತೆಯಿಂದ ಅದನ್ನು ಅವರು ವರದಿ ಕೊಡಲಿ. ಆ ವರದಿಯಲ್ಲಿ ತಪ್ಪಾಗಿದ್ದರೆ ಆ ತಪ್ಪಿಗೆ ಶಿಕ್ಷೆ ಆಗಲಿ. ಆ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ತಪ್ಪು ಆಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ನಾನಾಗಲಿ ನೀವಾಗಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಲೆಟ್ ದ ರಿಪೋರ್ಟ್ ಕಮ್. FSL ರಿಪೋರ್ಟ್ ಆಗಲಿ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ನಾವು ನೋಡಿದ್ದೀವಲ್ಲ. ಪಾಪ ಜೀವನದಲ್ಲಿ ಡ್ಯಾನ್ಸೇ ಮಾಡಿಲ್ಲ ಅಂಥವರೆಲ್ಲ ಡ್ಯಾನ್ಸ್ ಮಾಡಿಸ್ತಾರೆ. ಹಾಗಾಗಿ ಈ ವರದಿ ಬರೋವರೆಗೂ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ. ಪರವಾಗಿ ಕೊಡಲ್ಲ, ವಿರೋಧವಾಗಿ ಕೂಡ ಕೊಡಲ್ಲ.